ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ನಿಮ್ಮನ್ನು ನಮ್ಮ ಊರಿನ ದೇವಸ್ಥಾನ, ನಮ್ಮ ಗ್ರಾಮ ದೇವಸ್ಥಾನ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ. ಸುಮಾರು 800 ವರ್ಷ ಆಯಿತು ಈ ದೇವಸ್ಥಾನಕ್ಕೆ. 21 ವರ್ಷದ ನಂತರ ಜೀರ್ಣೋದ್ಧಾರ ಆಗ್ತಾ ಇದೆ. ಗಂಗೆಯಿಂದ ಬಂದ ಶಿವಲಿಂಗವೇ ಇಲ್ಲಿ ಸ್ಥಾಪನೆ ಆದಂಥದ್ದು. ಹೆಚ್ಚಿನ ಮಾಹಿತಿಯನ್ನು ನಮಗೆ ಅಲ್ಲಿಯ ಅರ್ಚಕರು ಹಾಗೆ ಅಲ್ಲಿಯ ಸಿಬ್ಬಂದಿಗಳು, ಅಲ್ಲಿಯ ಊರಿನವರು ಕೊಟ್ಟಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸುವ. ಕಾಸರಗೋಡು ಜಿಲ್ಲೆಯ ತಾಲೂಕಿನ ಪೆರಡಾಲ ಗ್ರಾಮದ ಶ್ರೀ ಉದನೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಧರ್ಮಶಾಸ್ತ್ರ ಕುಕ್ಷಿಶಾಸ್ತ್ರ ಸಮೇತನಾಗಿರುವಂತಹ ಶ್ರೀ ಉದನೇಶ್ವರ ಸ್ವಾಮಿ ಕ್ಷೇತ್ರವು ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ನಾಡಿದ್ದು ಏಪ್ರಿಲು 17ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ವಿವಿಧ ಧಾರ್ಮಿಕ, ತಾಂತ್ರಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಶೋತ್ಸವವು ಭಕ್ತ ಮಹಾಜನರ ಸಹಾಯ ಸಹಕಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಅದೇ ರೀತಿ ಅದರೊಂದಿಗೆ ವಾರ್ಷಿಕ ಜಾತ್ರೆಯೂ ಕೂಡ ನಡೆಯಲಿಕ್ಕಿದೆ. ಎಲ್ಲ ಭಕ್ತ ಮಹಾಜನರು ಈ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಿಗೆ, ಬ್ರಹ್ಮಕಲಶೋತ್ಸವಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು, ಧನ ಸಹಾಯವನ್ನು ಇಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಭಕ್ತ ಜನತೆಯಲ್ಲಿ ಕಳಕಳಿಯ ವಿಜ್ಞಾಪನೆ. ಅಲ್ಲದೆ ಎಲ್ಲ ಭಕ್ತರಿಗೂ ಕೂಡ ಆ ಭಗವಂತ ಸ್ವಾಮಿ ಉದನೇಶ್ವರ ಅವನ ಕೃಪಾ ಕಟಾಕ್ಷವನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಕೇಳಿಕೊಳ್ತಾರೆ. ಈ ಕ್ಷೇತ್ರದಲ್ಲಿ ಪರಿವಾರ ದೇವತೆಯಾಗಿ ನೆಲೆಗೊಂಡಂತಹ ಕುಟ್ಟಿಚಾತನ ಸಾನ್ನಿಧ್ಯ, ವಿಶೇಷವಾಗಿ ಆ ಕುಟ್ಟಿಚಾತನಿಗೆ ಸೇವೆ ನಡೆಯುತ್ತದೆ. ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಲ್ಲಿ ಅತ್ಯಂತ ಹೆಸರು ಪಡೆದಂತಹ ಮಹಾ ಸಾನ್ನಿಧ್ಯ ಆ ಕುಟ್ಟಿಚಾತನ ಸಾನ್ನಿಧ್ಯ. ಭಕ್ತ ಮಹಾಜನರ ವಸ್ತುಗಳೇನಾದರೂ ಕಾಣದೇ ಆದಲ್ಲಿ ಆ ಕುಟ್ಟಿಚಾತನಿಗೆ ಪಡೆ ಸೇವೆ ಅಥವಾ ಜೋಡು ಪಡೆ ಸೇವೆಯನ್ನು ಕೊಡುತ್ತೇನೆ ಎಂಬುದಾಗಿ ಹರಿಕೆಯನ್ನು ಹೊತ್ತದ್ದಲ್ಲಿ ಆ ಕಾಣದೇ ಆದಂತಹ ವಸ್ತುಗಳು, ಸಿಕ್ಕಿದಂತಹ ಪುರಾವೆಗಳು 10 ಹಲವಾರು. ಅದಲ್ಲದೆ ಸಾಂಸಾರಿಕ ಜೀವನದಲ್ಲಿ ಬರುವಂತಹ ಯಾವುದೇ ದುಃಖ ದುಮ್ಮಾನಗಳು, ತಡೆಗಳಿದ್ದರೆ ಆ ಕುಟ್ಟಿಚಾತನಿಗೆ ಸೇವೆಯನ್ನು ಹೇಳಿದಲ್ಲಿ ಪರಿಹಾರವಾದದ್ದಿದೆ. ಅದಲ್ಲದೆ ವ್ಯವಹಾರ ಕ್ಷೇತ್ರದಲ್ಲಿಯೋ ಇತರ ಕೆಲಸ ಕಾರ್ಯಗಳಲ್ಲಿಯೋ ಏನಾದರೂ ವ್ಯಾಜ್ಯಗಳು ಅಂದರೆ ಕೋರ್ಟು ತಕರಾರುಗಳು ಅಂಥದ್ದು ಇದ್ದರೆ ಅದು ಕೂಡ ಪರಿಹಾರ ಆದದ್ದು ಆ ಕುಟ್ಟಿಚಾತನ ಅನುಗ್ರಹದಿಂದ ಆಗಿರುವಂತಹದ್ದು ಹಲವಾರು. ಹಾಗೆ ಭಕ್ತ ಮಹಾಜನರು ಆ ಕುಟ್ಟಿಚಾತನನ್ನು ನಂಬಿಕೊಂಡು ಊರಿನಿಂದ, ಹೊರ ಊರಿನಿಂದ, ದೇಶ ವಿದೇಶಗಳಿಂದ ಕೂಡ ಬರ್ತಾ ಇದ್ದಾರೆ. ಹಾಗೆ ಈ ಕ್ಷೇತ್ರ ಹೆಸರು ಪಡೆಯುವಲ್ಲಿ ಆ ಕುಟ್ಟಿಚಾತನ ಸಾನ್ನಿಧ್ಯವು ಕೂಡ ಮಹತ್ತರವಾದಂತಹ ಆ ಒಂದು ಸಾನ್ನಿಧ್ಯಕ್ಕೆ ಪೂರಕವಾಗಿರುತ್ತದೆ. ಓಂ ನಮಃ ಶಿವಾಯ. ಶ್ರೀ ಉದನೇಶ್ವರ ದೇವಸ್ಥಾನ ಪೆರಡಾಲ. ಈ ಉದನೇಶ್ವರನ ಸಾನ್ನಿಧ್ಯ ಇರುವುದು, ಜೊತೆಗೆ ಕುಟ್ಟಿಚಾತ ಮತ್ತು ಶಾಸ್ತ್ರ. ಶ್ರೀ ಉದನೇಶ್ವರ ಸ್ವಾಮಿಗೆ ಶಿವಪೂಜೆ, ರುದ್ರಾಭಿಷೇಕ, ಹಾಗೆ ವಿಶೇಷ ಕಾರ್ತಿಕ ಪೂಜೆ, ವಿಶೇಷ ರುದ್ರಾಭಿಷೇಕ ಅಂತ ಸೇವೆಗಳು ಇಲ್ಲಿ ಮುಖ್ಯ. ಉಮಾಮಹೇಶ್ವರ ಪೂಜೆಯ ಒಂದು ಪ್ರಾಮುಖ್ಯತೆ ಅಂದರೆ, ಈ ಮದುವೆ ಆಗದವರಿಗೆ ಉಮಾಮಹೇಶ್ವರ ಪೂಜೆಯ ನಂಬಿಕೊಂಡ್ರೆ ಇಲ್ಲಿ ಮದುವೆ ಆಗ್ತದೆ ಅಂತ ಒಂದು ಪ್ರತೀತಿ. ಆದ ನಿರ್ದೇಶನವೂ ತುಂಬ ಇದೆ. ಹಾಗೂ ಶಿವನೊಂದಿಗೆ ಕುಟ್ಟಿಚಾತನನ್ನು ನಾವು ದೇವರು ಅಂತ ಪೂಜಿಸುವುದಿಲ್ಲ. ಕುಟ್ಟಿಚಾತನಿಗೆ ಹರಿಕೆ ನಂಬಿಕೊಂಡ್ರೆ ನಮ್ಮ ಕಳೆದು ಹೋದ ವಸ್ತುಗಳಾದ ಚಿನ್ನ ಹಾಗೂ ಹಣ, ಅಲ್ಲದೆ ನಮ್ಮ
ಜಾಗೆಯ ತಕರಾರಿದ್ದರೆ ಅದು ಸಹ ಸರಿ ಮಾಡಿ ಕೊಡ್ತಾರೆ ಅಂತ ಹೇಳುವ ನಂಬಿಕೆ ಮತ್ತು ತುಂಬ ನಿರ್ದೇಶನಗಳು ನಮಗೆ ಅರಿವಿಗೆ ಬಂದಿದೆ. ಮೊದಲಿನ ಕಾಲದಲ್ಲಿ ಕುಟ್ಟಿಚ್ಚಾತನಿಗೆ ನಾವು ದನ ಕರುಗಳನ್ನೆಲ್ಲ ಮೇಯಲು ಬಿಟ್ಟರೆ ಅದು ಬರದೇ ಇರುವಾಗ ನಂಬಿಕೊಂಡು ಬಂದಂತಹ ಪದ್ಧತಿ. ಹಾಗೆ ಇಲ್ಲಿ ಏಪ್ರಿಲ್ 17ರಿಂದ 28ರವರೆಗೆ ಜೀರ್ಣೋದ್ಧಾರ ಸಹಿತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದಿದೆ. ಸುಮಾರು 21 ವರ್ಷಗಳ ನಂತರ ಇಲ್ಲಿ ಇದು ನಡೆಯುವ ಕಾರ್ಯಕ್ರಮ. ಹಾಗೂ ತುಂಬ ಕೆಲಸಗಳು ಜೀರ್ಣೋದ್ಧಾರದ ಮೂಲಕ ಇಲ್ಲಿ ನಡೆದಿದೆ. ಹಾಗೂ ಶಿವನ ಸಾನ್ನಿಧ್ಯ ಇರುವಂಥ ಕ್ಷೇತ್ರ ಇದು. ಇದು ಸುಮಾರು ಒಂದು 800 ವರ್ಷದ ಇತಿಹಾಸವುಳ್ಳ ಬಹಳ ಪುರಾತನ ದೇವಸ್ಥಾನ. ಕಾಶಿ ಇಲ್ಲಿ ಹೋಗಿ ತನ್ನಂಥ ಶಿವಲಿಂಗವಿದು. ಒಮ್ಮೆ ಮುಳುಗಿ ಒಂದು ಬಿಂಬ ತಿಕ್ಕಿದಾಗ ಸ್ವಲ್ಪ ಅದು ಬಿಂಬದ ಆಕಾರದಲ್ಲಿ ವ್ಯತ್ಯಾಸ ಕಂಡು ಬಂತು. ಪುನಃ ಮುಳುಗಿದಾಗ ಅದೇ ಬಿಂಬ, ಇನ್ನೊಮ್ಮೆ ಮುಳುಗಿದಾಗ ಅದೇ ಬಿಂಬ, ಮತ್ತೊಮ್ಮೆ ಮುಳುಗಿದಾಗ ಅದೇ ಬಿಂಬ ಅವರ ಕೈಗೆ ಸಿಕ್ಕಿತು. ಹಾಗೆ ಅದೇ ಬಿಂಬವನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿದಂಥ ಒಂದು ಪ್ರತೀತಿ. ಹಾಗೂ ಇದರ ಮುಂಭಾಗದಲ್ಲಿ ವರದಾ ನದಿ ಹರಿಯುತ್ತದೆ ಇದರ ಮುಂಭಾಗದಲ್ಲಿ. ಹಾಗೆ ವರದಾ ನದಿಯ ತಟದಲ್ಲಿರುವಂತಹ ಉದನೇಶ್ವರ ಹಾಗೂ ಕುಟ್ಟಿಚ್ಚಾತ ಶಾಸ್ತಾವು ಇಲ್ಲಿ ವಾರ್ಷಿಕವಾಗಿ 2 ಜಾತ್ರೆ. ಒಂದು ಧನು ಸಂಕ್ರಮಣ ಡಿಸೆಂಬರ್ 15ರಂದು, ಮತ್ತೊಂದು ಶಿವರಾತ್ರಿ ಉತ್ಸವ ಕಳೆದ ನಂತರ ಪಿಲಿಚಾಮುಂಡಿ ಕೋಲ ನಡೀಲಿಕ್ಕೆ ಉಂಟು. ಹಾಗೆ ಎಲ್ಲರೂ ಬ್ರಹ್ಮಕಲಶದ ಸಂದರ್ಭದಲ್ಲಿ ತನು ಮನ ಧನಗಳಿಂದ ಬಂದು ಸ್ವಯಂ ಸೇವೆಯ ಮೂಲಕ ಎಲ್ಲ ಸಹಕಾರವನ್ನು ನಾವು ಭಕ್ತರಲ್ಲಿ ವಿನಂತಿಸ್ತೇವೆ.